ನಾಳೆ ರಾತ್ರಿ ನಭೋಮಂಡಲದಲ್ಲಿ ಖಗೋಳ ಕೌತುಕ ಸಂಭವಿಸಲಿದೆ. ಅಂದರೆ ಚಂದ್ರಗ್ರಹಣ. ನಾಳೆ ರಾತ್ರಿ ಆರಂಭ ಆಗ್ತಕ್ಕಂಥ ಚಂದ್ರಗ್ರಹಣ ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ರಕ್ತವರ್ಣದಲ್ಲಿ ಇರ್ತಾನೆ ಚಂದ್ರ. ಸೂರ್ಯ, ಭೂಮಿ, ಚಂದ್ರನ ನಡುವಿನ ನೆರಳಿನಾಟಕ್ಕೆ ಭಾರತ ಕೂಡ ಸಾಕ್ಷಿಯಾಗಲಿದೆ. ಭಾರತ ಸೇರಿದಂತೆ ಜಗತ್ತಿನ 85% ಜನರಿಗೆ ಗ್ರಹಣ ಗೋಚಾರವಾಗುತ್ತೆ. ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ ದೇಶಗಳಲ್ಲಿ ಸಂಪೂರ್ಣವಾಗಿ ಗ್ರಹಣ ಕಾಣುತ್ತೆ. ಉತ್ತರ, ದಕ್ಷಿಣ ಅಮೆರಿಕದಲ್ಲಿ ಹಗಲಿರೋ ಕಾರಣ ಇಲ್ಲಿ ಮಾತ್ರ ಗ್ರಹಣ ಕಾಣಲ್ಲ. ಈ ಭಾಗದ ಜನರಿಗೆ ಮುಂದಿನ ವರ್ಷ ಅಂದರೆ ಮಾರ್ಚ್ 3ನೇ ತಾರೀಕು ಇನ್ನೊಂದು ಚಂದ್ರಗ್ರಹಣ ಆಗುತ್ತೆ, ಅದು ಸಿಗುತ್ತೆ. ಇನ್ನು ಭಾದ್ರಪದ ಹುಣ್ಣಿಮೆ ದಿನ ಚಂದ್ರಗ್ರಹಣ ಆಗಲಿದ್ದು ಅತ್ಯಂತ ಸುದೀರ್ಘ ರಾಹುಗ್ರಸ್ಥ ಚಂದ್ರಗ್ರಹಣ ಇದಾಗಲಿದೆ. ಗ್ರಹಣ ಪ್ರಕ್ರಿಯೆ ಒಟ್ಟು 5.5 ಗಂಟೆಗಳನ್ನು ಹೊಂದಿರುತ್ತೆ. ಗ್ರಹಣದ ಅವಧಿ ಒಟ್ಟು 3.5 ಗಂಟೆ ಇರುತ್ತೆ. ಸೂರ್ಯ, ಚಂದ್ರನ ನಡುವೆ ಭೂಮಿ ಬರಲಿದ್ದು ಸುಮಾರು 83 ನಿಮಿಷಗಳ ಕಾಲ ಇರುತ್ತೆ. ನಾಳೆ ಮಧ್ಯಾಹ್ನ 12:57ಕ್ಕೆ ಗ್ರಹಣದ ಸೂತಕದ ಅವಧಿ ಆರಂಭವಾಗಲಿದ್ದು ಗ್ರಹಣ ಮುಗಿದ ತಕ್ಷಣ ಸೂತಕದ ಅವಧಿ ಕೊನೆಗೊಳ್ಳುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರೈಟ್. ಆ ಸಮಯ ಒಂದ್ಸರ್ತಿ ನೋಡ್ಬೋಣ, ಸಮಯ ಏನು ಹೇಳುತ್ತೆ, ಎಷ್ಟು ಗಂಟೆ ಏನು ಎತ್ತ ಅಂತ. ಈಗ ನಾಳೆ ಸೆಪ್ಟೆಂಬರ್ 7ನೇ ತಾರೀಕು ಲೆಕ್ಕ ತಗೊಳ್ಳೋಣ. ಸೆಪ್ಟೆಂಬರ್ 7 ನಾಳೆ ರಾತ್ರಿ 9:57ಕ್ಕೆ ಗ್ರಹಣ ಸ್ಪರ್ಶ ಕಾಲ, ಅಂದರೆ ಗ್ರಹಣ ಹಿಡಿಯುತ್ತೆ ಅಂತೀವಲ್ಲ, ಅದು 9:57. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ 8:58ಕ್ಕೇ ಗ್ರಹಣ ಶುರುವಾಗುತ್ತೆ. ಅದನ್ನು ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ಕರೀತಾರೆ. ಅಂದರೆ ಭೂಮಿಯ ಸಣ್ಣ ಪ್ರಮಾಣದ ನೆರಳು ಚಂದ್ರನ ಮೇಲೆ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಬಟ್ ಅದು ಕಾಣಿಸಲ್ಲ, ನಮಗೆ ಗೊತ್ತಾಗಲ್ಲ. ಹಾಗಾಗಿ ಗೊತ್ತಾಗೋದು 9:57 ಆ ನಿಧಾನಕ್ಕೆ ಅದು ಕವರ್ ಆಗ್ತಾ ಬರುತ್ತಲ್ಲ, ಅದು 9:57. ಸೆಪ್ಟೆಂಬರ್ 7 ಅಂದರೆ ನಾಳೆ ರಾತ್ರಿ 11 ಗಂಟೆಯಿಂದ 12:22 ತನಕ ಉತ್ತುಂಗ ಕಾಲ. ಅಂದರೆ ಕಂಪ್ಲೀಟ್ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿರುತ್ತೆ. ಆ ಸಮಯದಲ್ಲಿ ಕಂಪ್ಲೀಟ್ ಬಿದ್ದಿರುತ್ತೆ. ಸಮಯ ನೋಡಿ, ನಾಳೆ ರಾತ್ರಿ 11 ಗಂಟೆಯಿಂದ 12:22 ತನಕ ಉತ್ತುಂಗ ಕಾಲ. ಅಂದರೆ 12 ಗಂಟೆ ದಾಟಿತು ಅಂದರೆ ಅದು 8ನೇ ತಾರೀಕಿನ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಸೊ 8ನೇ ತಾರೀಕು ಬಂತು. ಅದು ಸೆಪ್ಟೆಂಬರ್ 8 ಅಂದರೆ ಅದೇ ಮಧ್ಯರಾತ್ರಿ ಮುಂದುವರೆದಂತೆ 1:26 ಮೋಕ್ಷ ಕಾಲ, ಅಂದರೆ ಗ್ರಹಣ ಬಿಡುತ್ತೆ. ಗ್ರಹಣ ಹಿಡಿದ್ರೆ ಅದನ್ನು ಸ್ಪರ್ಶ ಕಾಲ ಅಂತಲೂ, ಅದನ್ನು ಬಿಟ್ಟಾಗ ಮೋಕ್ಷ ಕಾಲ ಅಂತಲೂ ಕರಿತೀವಿ. ಒಟ್ಟು 3:28 ಈ ಗ್ರಹಣದ ಅವಧಿ. ಸಾಮಾನ್ಯವಾಗಿ ಇಷ್ಟು ಸುದೀರ್ಘ ಕಾಲದ ಗ್ರಹಣಗಳು ಸಂಭವಿಸೋದು ತುಂಬ ಕಡಿಮೆ. ಆದರೆ ಭೂಮಿ, ಸೂರ್ಯ, ಚಂದ್ರರ ನಡುವಣ ದೂರ ಯಾವಾಗ ಜಾಸ್ತಿ ಇದ್ದಾಗ ಗ್ರಹಣ ಸಂಭವಿಸುತ್ತೆ, ಆಗ ದೀರ್ಘಾವಧಿ ಇರುತ್ತೆ. ಅವು 3 ಹತ್ತಿರಕ್ಕೆ ಬಂದಾಗ, ಅಂದರೆ ಮೊಟ್ಟೆ ಆಕಾರದಲ್ಲಿ ತಾನೇ ಸುತ್ತೋದು, ಹತ್ತಿರದಲ್ಲಿದ್ದಾಗ ಗ್ರಹಣ ಸಂಭವಿಸಿದಾಗ ಬೇಗ ಬಿಟ್ಬಿಡುತ್ತೆ. ಇದು ದೂರದಲ್ಲಿದ್ದಾಗ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಇದು ದೀರ್ಘಕಾಲದ್ದು. ಇತ್ತೀಚಿನ ವರ್ಷಗಳಲ್ಲಿ ಇದು ಇಲ್ಲಿ ತನಕ ಆಗಿರಲಿಲ್ಲ ಅಂತಕ್ಕಂಥದ್ದು. 85% ದೇಶಗಳು ಇದನ್ನು ನೋಡಬಹುದು ಅಂತ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಇದನ್ನು ಸೂತಕದ ಅವಧಿ ಅಂತ ನಾವು ಹೇಳಿದ್ವಿ. ನಾಳೆ 12:57ಕ್ಕೆ ಮಧ್ಯಾಹ್ನ 12:57ರಿಂದ ಸೂತಕದ ಅವಧಿ. ಇದು ವೈಜ್ಞಾನಿಕ ಪದ ಅಲ್ಲ, ವೈಜ್ಞಾನಿಕವಾಗಿ ಬಳಸ್ತಕ್ಕಂಥ ಪದ ಅಲ್ಲ, ಇದು ಧಾರ್ಮಿಕವಾಗಿ ಬಳಸ್ತಕ್ಕಂಥ ಪದ. ಸಾಮಾನ್ಯವಾಗಿ ಗ್ರಹಣ ಅಂತಂದರೆ ಅದು ಕೆಟ್ಟದ್ದು. ಅಂದರೆ ಗ್ರಹಣ ಅಂತಂದರೆ ಆ ಸಂದರ್ಭದಲ್ಲಿ ಚಂದ್ರ ಮರೆಯಾಗ್ಬಿಡ್ತಾನೆ, ಕಾಣಿಸೋದೇ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಕಾಣಿಸಲ್ಲ ಅಂತಂದರೆ ಆತ ಅಸುನೀಗಿದ್ದಾನೆ ಅಂತ ಅರ್ಥ. ಆಗ ನಾವು ಸೂತಕ ಅಂತೀವಿ. ಮನೆಗಳಲ್ಲಿ ಸಾವು ನೋವುಗಳಾದಾಗ ಮಾಡಲ್ಲ. ಹಾಗೇನೆ 12:57 ನಂತರ ಸೂತಕದ ಅವಧಿ ಅಂತಂದರೆ ಸಾಮಾನ್ಯ ಮನೆಯಲ್ಲಿ ಯಾವುದಾದ್ರೂ ಒಂದು ಸಾವಾದರೆ ಅಂತ್ಯ ಸಂಸ್ಕಾರ ಮುಗಿಯೋ ತನಕ ಊಟ ತಿಂಡಿ ಮಾಡಲ್ಲ. ಅವೆಲ್ಲ ಆದಮೇಲೆ ಮನೆಯಲ್ಲಿ ಊಟ ತಿಂಡಿ ಆಗ್ತಕ್ಕಂಥದ್ದು, ಅದಕ್ಕೆ ಸೂತಕ ಅಂತ ಕರೀತಕ್ಕಂಥದ್ದು. ಈಗಲೂ ಅದೇ ರೀತಿ ಸಾಮಾನ್ಯ ಏನು ಹೇಳ್ತಾರೆ, ಧಾರ್ಮಿಕ ವಿಚಾರದಲ್ಲಿ ಹೇಳೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ಈ ಗ್ರಹಣ ಹಿಡಿದಾಗ ಮಲಗಬಾರ್ದು ಅಂತ ಹೇಳ್ತಾರೆ. ಸಾಮಾನ್ಯ ಎಲ್ಲರೂ ಮಲಗಿಬಿಡ್ತಾರೆ, ರಾತ್ರಿ 1 ಗಂಟೆ ತನಕ ಎದ್ದಿರ್ತಾರೆ ಅಂತ ಅಂದ್ಬಿಟ್ಟು ಮಲಗಬಾರ್ದು. ನಂಬರ್ 1, ಮಲಮೂತ್ರ ವಿಸರ್ಜನೆಗಳಾಗಬಾರ್ದು ಅಂತಕ್ಕಂಥ ಒಂದು ಮಾತಿದೆ ಆ ಟೈಮ್ನಲ್ಲಿ, ಗ್ರಹಣ ಸ್ಪರ್ಶದಿಂದ ಗ್ರಹಣ ಮುಕ್ತಿ ಆಗೋ ತನಕ. ಹಾಗಾಗಿ ನೀವು 12:57ಕ್ಕೂ ಮೊದಲು ಮಧ್ಯಾಹ್ನ ಊಟ ತಿಂಡಿಗಳನ್ನ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಈ ಎಲ್ಲ ಪ್ರಕ್ರಿಯೆಗಳು ಕೂಡ
ಅಷ್ಟರಲ್ಲಿ ಮುಗಿದೋಗ್ಬಿಟ್ಟಿರುತ್ತೆ. ಗ್ರಹಣ ಸ್ಪರ್ಶ ಆಗಿದ್ರಲ್ಲಿ ಮುಗಿದೋಗಿರುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗಿಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ನೀವು ಏನು ತಿಂದಿರಬಾರ್ದು. ಆ ಸಂದರ್ಭದಲ್ಲಿ ಕೆಲವರಿಗೆ ಎಕ್ಸಾಮ್ಷನ್ಸ್ ಇದೆ, ಯಾವುದಾದ್ರೂ ರೋಗದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ, ಗರ್ಭಿಣಿಯರಿಗೆ, ಅವ್ರಿಗೆ 3-3:30 ತನಕನೂ ಒಂದು ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಮಧ್ಯಾಹ್ನ 3:30 ತನಕ ಊಟ ಮಾಡ್ಕೋಬಹುದು ಅಂತ. ಪ್ರೊವೈಡೆಡ್ ನಾವು ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಗ್ರಹಣಾಚರಣೆ ಮಾಡೋರಿಗೆ, ನಂಬುವವರಿಗೆ. ನಾವು ಮಾಡಲ್ಲ, ನಮ್ಗೆ ಇಷ್ಟು ಏನೂ ಆಗಲ್ಲ, ನಾವು ಸೈನ್ಸ್ ಅನ್ನ ನಂಬ್ತೀವಿ ಅಂತಕ್ಕಂಥದ್ರೆ ಫೈನ್, ಇಟ್ಸ್ ಫೈನ್. ಬಲವಂತನೂ ಇಲ್ಲ ಇದರಲ್ಲಿ, ಯಾವ ಬಲವಂತನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿ ಅಂತ ಯಾರು ಬಲವಂತ ಮಾಡ್ತಾರೆ? ಸಲಹೆ ಕೊಡ್ತಾರೆ ಅಷ್ಟೇ. ಮಾಡೋದು ಬಿಡೋದು ನಿಮಗೆ ಬಿಟ್ಟಂತಹ ವಿಚಾರ. ಗ್ರಹಣದ ವಿಚಾರದಲ್ಲೂ ಹಾಗೇನೆ. ಎಷ್ಟೋ ಜನ ನಮ್ಮ ರಾಶಿಗಳಿಗೆ ಏನಾಗುತ್ತಪ್ಪ, ನಂದು ಈ ನಕ್ಷತ್ರ, ಈ ರಾಶಿ, ನನ್ನ ರಾಶಿಗೆ ಶುಭ ಫಲ ಇದೆಯಾ, ಅಶುಭ ಇದೆಯಾ, ಅಥವಾ ಮಿಶ್ರ ಫಲ ಇದೆಯಾ ಅಂತೆಲ್ಲ ಕೇಳ್ತಾರೆ. ಹಾಗಂತ ಇಡೀ ಜಗತ್ತು ನೀವು ಜಾತಕ ಬರ್ಕೊಂಡು ರಾಶಿ ನೋಡ್ಕೊಂಡು ಕೂತಿರ್ತಾರ? ಇಲ್ವೇ ಇಲ್ಲ. ಯಾರು ನಂಬುತ್ತಾರೆ ಅವ್ರಿಗೆ ಮಾತ್ರ ಈ ಲೆಕ್ಕಾಚಾರಗಳೇ ಹೊರತು ನಂಬದವರಿಗೆ ಇಲ್ಲ. ಕೆಲವು ಬೇರೆ ಬೇರೆ ಧರ್ಮದಲ್ಲಿ ಈ ಲೆಕ್ಕಾಚಾರ ಬರೋದೇ ಇಲ್ಲ. ಜಾತಕನೂ ಇಲ್ಲ, ಕುಂಡಲಿನೂ ಇಲ್ಲ, ರಾಶಿನೂ ಇಲ್ಲ, ನಕ್ಷತ್ರನೂ ಇಲ್ಲ ಅಂತಂತಾರೆ. ಅವ್ರು ನಂಬಲ್ಲ, ಯಾಕಂದ್ರೆ ಅವ್ರು ಜೀವನ ಮಾಡಲ್ವಾ, ಮಾಡ್ತಾರೆ. ಹಾಗಾಗಿ ಅದೆಲ್ಲ ಇಲ್ಲ, ಅದೆಲ್ಲ ಮುಂದೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಿಗಳು, ವಿಜ್ಞಾನಿಗಳು, ನಾವಿಲ್ಲಿ ಎರಡನ್ನೂ ಕೊಡ್ತೀವಿ ನಿಮಗೆ. ಜ್ಯೋತಿಷ್ಯದ ಆಧಾರದಲ್ಲಿ ಜ್ಯೋತಿಷಿಗಳು ಹೇಳೋದೇನು, ವಿಜ್ಞಾನದ ಆಧಾರದಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾರೆ, ಎಲ್ಲವನ್ನ ಮುಂದಿನ ಸಮಯದಲ್ಲಿ ಅವರೇ ಮಾತನಾಡ್ತಾರೆ. ಏನು ಹೇಳ್ತಾರೆ ಅಂತ ನೋಡ್ಕೊಳ್ಳೋಣ. ಬಟ್ ನಾವು ಸಾಮಾನ್ಯವಾಗಿ ಪಂಚಾಂಗವನ್ನು ನಂಬತಕ್ಕಂಥವ್ರು, ಮಾಸಗಳನ್ನು ನಂಬತಕ್ಕಂಥವ್ರು, ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಪೂರ್ಣಿಮೆಯ ದಿನ ಈ ರೀತಿ ಗ್ರಹಣ ಸಂಭವಿಸ್ತಿದೆ ಅಂತಕ್ಕಂಥದ್ದು ಮಹತ್ವ ಅಷ್ಟೇ. ಎಸ್. ಇನ್ನು ಚಂದ್ರಗ್ರಹಣದ ಬಗ್ಗೆ ಒಬ್ಬೊಬ್ಬ ಜ್ಯೋತಿಷಿಗಳು ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಹಾಗಾದ್ರೆ ನಾಳಿನ ಚಂದ್ರಗ್ರಹಣದ ವಿಚಾರದಲ್ಲಿ ಯಾರಿಗೆ ಶುಭ, ಯಾರಿಗೆ ಅಶುಭ, ಗ್ರಹಣ ದೋಷದಿಂದ ಪಾರಾಗೋದಕ್ಕೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋ ಗೊಂದಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಪಬ್ಲಿಕ್ ಟಿವಿಯಲ್ಲಿ 3 ಖ್ಯಾತ ಜ್ಯೋತಿಷಿಗಳು ಗ್ರಹಚಾರದ ಭವಿಷ್ಯವನ್ನು ನುಡಿದಿದ್ದಾರೆ. ಕೇಳಿಸ್ಕೊಳ್ಳಿ. ಈ ಬಾರಿ ಗ್ರಹಣ ಎಂಬತಕ್ಕಂಥದ್ದು ಶ್ರೀ ವಿಶ್ವವಸುನಾಮ ಸಂವತ್ಸರೆ ಭಾದ್ರಪದ ಶುದ್ಧ ಪೌರ್ಣಮಿ 7-9-2025 ಭಾನುವಾರ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿದೆ. ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸತಕ್ಕಂಥದ್ದು. ಗ್ರಹಣ ಸಮಯ ಎಂಬತಕ್ಕಂಥದ್ದು 7-9-2025 ಭಾನುವಾರ ರಾತ್ರಿ. ಗ್ರಹಣ ಸ್ಪರ್ಶಕಾಲ ರಾತ್ರಿ 9:56. ಗ್ರಹಣ ಮಧ್ಯಕಾಲ ಮಧ್ಯರಾತ್ರಿ 11:42. ಗ್ರಹಣ ಮೋಕ್ಷಕಾಲ ಮಧ್ಯರಾತ್ರಿ 1:22. ಗ್ರಹಣ ಭಾರತ ದೇಶಕ್ಕೆ ಕಾಣುವುದರಿಂದ ಗ್ರಹಣದ ಆಚರಣೆ ಈ ಬಾರಿ ಇದೆ. ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಗ್ರಹಣ ಕಾಲ, ಅಮಾವಾಸ್ಯೆ ಮತ್ತು ಪೌರ್ಣಮಿ ಇಂತಹ ಪರ್ವಕಾಲಗಳು, ಇಂತಹ ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ತಿಲತರ್ಪಣವನ್ನು, ಜಲತರ್ಪಣವನ್ನು ಕೊಡೋದು ಬಹಳ ಶ್ರೇಯಸ್ಸು. ಹಾಗಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡೋದಾದರೆ 7-9-2025 ಭಾನುವಾರ ಮಧ್ಯರಾತ್ರಿ ಗ್ರಹಣ ಸ್ಪರ್ಶಕಾಲದಿಂದ ಮಧ್ಯಕಾಲದ ಒಳಗೆ ತರ್ಪಣವನ್ನು ಕೊಡಬೇಕು. ಅದು ಯಾವಾಗ? ಮಧ್ಯರಾತ್ರಿ 11:31 12:17 ಒಳಗಾಗಿ ತರ್ಪಣವನ್ನು ಕೊಡುವಂಥ ಸಮಯ. ಗ್ರಹಣ ಶಾಂತಿ ಎಂಬತಕ್ಕಂಥದ್ದು ಆರಿದ್ರಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಶತಭಿಷಾ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಮತ್ತು ಕುಂಭರಾಶಿ ರಾಶಿ ಅಂತ ತೆಗೆದುಕೊಂಡ್ರೆ ಕುಂಭರಾಶಿ ಮಾತ್ರ. ಆದರೆ ನಕ್ಷತ್ರ ಅಂತ ತೆಗೆದುಕೊಂಡಾಗ ಇಷ್ಟೆಲ್ಲ ಇರುತ್ತೆ. ಆದರೂ ಈ ಒಂದು ಕಾಲದಲ್ಲಿ ಗ್ರಹಣ ಮುಗಿಯುವವರೆಗೂ ಒಂದಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಶ್ರೇಯಸ್ಸು. ಅತ್ಯಂತ ದೊಡ್ಡ ಗ್ರಹಣ ಇದು. 3.5 ಗಂಟೆಗಳ ಕಾಲ ಅದು ಇರುತ್ತೆ. ಆ ಕಾಲದಲ್ಲಿ, ಪರ್ವಕಾಲದಲ್ಲಿ ಸರ್ವಸಿದ್ಧಿಯನ್ನು ಪಡ್ಕೋಬೋದು. ಯಾರಿಗೆ ಮಂತ್ರೋಪದೇಶಗಳಿದೆ, ಯಾರು ಮೌನವಾಗಿ ಓಂಕಾರ ಜಪ ಮಾಡ್ತಾರೆ, ಶಿವಜಪ ಮಾಡ್ತಾರೆ, ಅವರೆಲ್ಲರಿಗೂ ಸಿದ್ಧಿಯಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ಸಿದ್ಧಿಗ್ರಹಣ ಅಂತ. ಅಂದರೆ ಚಂದ್ರನು ಪರಿಪೂರ್ಣವಾಗಿ ಬೆಳಕದಿರ್ತಾನೆ. ಅಥವಾ ಸೂರ್ಯಗ್ರಹಣ ಬರುತ್ತೆ ಅಥವಾ ಚಂದ್ರಗ್ರಹಣ ಬರುತ್ತೆ. ಚಂದ್ರನು ಪರಿಪೂರ್ಣವಾಗಿರೋದ್ರಿಂದ ಬೆಳಕೂ ಇರುತ್ತೆ, ಗ್ರಹಣದ ಕತ್ತಲೆಯೂ ಇರುತ್ತೆ. ಆದರೆ ನಮ್ಮನ್ನು ಕಾಪಾಡೋ ದೇವರು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆದರೆ ಪಂಚಾಂಗರ್ತರು ಕೂಡ ಎಲ್ಲೂ ಭಯಭೀತಿನ ಪ್ರಕಟಣೆ ಮಾಡಿಲ್ಲ. ಅದರಿಂದ ಭಯಭೀತರಾಗಬಾರ್ದು ಹೇಳ್ತಾ ಆ ದಿನ ನೀವು ಆ ಸಮಯದಲ್ಲಿ ನಿಮ್ಮ ವಯೋಮಾನವನ್ನು ತಿಳ್ಕೊಂಡು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಕೈಲಾಗ್ತಕ್ಕಂಥವರು, ಮಧ್ಯಮ ವಯಸ್ಸಿನವರು, ಒಂದು 60-70 ವರ್ಷದವರು ಕೂಡ ಅನುಷ್ಠಾನ ಮಾಡಿ ರಾಷ್ಟ್ರಕ್ಕೂ ಒಳ್ಳೆಯದಾಗಲಿ, ಪ್ರಜೆಗಳು ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ
ನಿಮ್ಗೆ ಹೇಳಬಲ್ಲೆ ನಾನು. ಇದು ಚಂದ್ರಗ್ರಹಣ. ಚಂದ್ರ ಅಂತಂದರೆ ದೇವಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಚಂದ್ರಮಾ ಮನಸೋ ಜಾತಃ, ನಮ್ಮ ಮನಸ್ಸನ್ನು ಹಿಡಿದಿಟ್ಟರು ಚಂದ್ರನೇ. ಚಂದ್ರನ ಮೇಲೆ ಗ್ರಹಣ ಆಗೋದ್ರಿಂದ ಈ ಸಂದರ್ಭದಲ್ಲಿ, ಈ ಗ್ರಹಣದಲ್ಲಿ ದುರ್ಗಾಸ್ತುತಿ, ದುರ್ಗಾ ಜಪ, ಚಂಡಿಕಾ ಪಾರಾಯಣವಾಗಲಿ ಮಧ್ಯರಾತ್ರಿಯಲ್ಲಿ ಅತ್ಯುತ್ತಮವಾದ. ಅದು ಒಂದೇ ಅಲ್ಲ, ಯಾವ ದೇವಿಯನ್ನು ಪ್ರಾರ್ಥನೆ ಕೂಡ ಮಾಡಿದರೆ ಶಾಂತಳಾಗಿ, ನಿಮಗೆ ಸಿದ್ಧಳಾಗಿ, ಗ್ರಹಬಾಧೆಯನ್ನು ದೂರ ಮಾಡಿ ನಿಮ್ಮ ಕಲ್ಯಾಣ ಉಂಟು ಮಾಡ್ತಾಳೆ. ಯಾವಾಗಲೂ ಸೂರ್ಯಗ್ರಹಣದಲ್ಲಿ ಆದಿತ್ಯ ರುದ್ರನ ಪ್ರಾರ್ಥನೆ ಮಾಡಬೇಕು. ಚಂದ್ರಗ್ರಹಣ ಬಂದಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಚಂಡಿಕಾ ಮಹಾಲಕ್ಷ್ಮಿ, ಶಾರದಾ ಪರಮೇಶ್ವರನ ಪ್ರಾರ್ಥನೆ ಮಾಡಿದರೆ ಶಾರದಾಂ ಬುದ್ಧಿದಾತು ಅಂತ ಹೇಳಿದ್ದಾರೆ. ಚಂದ್ರಗ್ರಹಣದ ದೋಷದಿಂದ ಯಾವುದಾದ್ರೂ ದುಃಖ ಬರುವುದಿದ್ದರೆ ದುರ್ಗಾಂ ಹರದಿ ದುಃಖ ಅಂತ ಹೇಳಿದ್ದಾಳೆ. ಒಂದು ನಾವೆಯಲ್ಲಿ ಹೋಗ್ತೇವೆ, ನಾವೇ ತೂತಾಗ್ಬೋದು, ಬಿರುಗಾಳಿ ಬರುವುದು, ಹಡಗೆ ಕೊಚ್ಕೊಂಡು ಹೋಗ್ಬೋದು. ಆದರೆ ನಮ್ಮನ್ನು ದಡತರಿಸೋಳು ದುರ್ಗಾ ಪರಮೇಶ್ವರನೇ. ದುರ್ಗಾ ಸೂಕ್ತವನ್ನು ಪಾರಾಯಣ ಮಾಡೋಣ ಅತ್ಯುತ್ತಮವಾದ ಫಲ ಪ್ರಾರಂಭವಾಗುತ್ತೆ. ದಡ ಮುಟ್ಟಿಸ್ತಾಳೆ. ಎಲ್ಲರೂ ದುರ್ಗಾದೇವಿ ಪ್ರಾರ್ಥನೆ ಮಾಡೋಣ, ಅದು ಒಳ್ಳೆ ನಿಮಗೆ. ಅದು ಯಾಕೆಂದರೆ ಚಂದ್ರಾಂಶ ಇರೋದ್ರಿಂದ ದೇವಿ ಪ್ರಾರ್ಥನೆ ಈ ಗ್ರಹಣದಲ್ಲಿ ಮಾಡಬೇಕು ಅಂತ ಹೇಳಿ. ದುರ್ಗಾ ಸೂಕ್ತವನ್ನೇ 18 ಅಂದರೆ 8 1 9 ಸಂಖ್ಯೆ ದುರ್ಗಾ ಅಂದರೆ 18 ಪಾರಾಯಣ ಮಾಡೋದು ಕೂಡ ಯಾವ ದೋಷವೂ ಬರೋಲ್ಲ, ಒಳ್ಳೆಯದು ಆಗುತ್ತೆ. ಶಾಂತಿ, ಧೈರ್ಯ, ಕೀರ್ತಿ, ಯಶಸ್ಸು, ಲಾಭ ಎಲ್ಲವನ್ನು ಕೀರ್ತಿಯನ್ನು ಕೊಟ್ಟು ಕಾಪಾಡ್ತಾಳೆ ಅಂತ ಹೇಳ್ತೀನಿ. ಮಂತ್ರವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ಮೇಲೆ ಮೇಲೆ ಸೂರ್ಯಗ್ರಹಣ ಒಂದು ಇಸ್ರೇಲ್, ಇರಾನ್ ಅಲ್ಲಿ ಎಷ್ಟು ಜನರು ಸತ್ತೋದ್ರು, ರಷ್ಯಾದಲ್ಲಿ ಸತ್ತೋದ್ರು. ಅವರಿಗೆಲ್ಲ ಈ ಗ್ರಹಣದ ವಿಚಾರದಲ್ಲಿ ಆಚರಣೆಗಳಿಲ್ಲ. ಸೂರ್ಯಾಸ್ತಮಾನದ ನಂತರ ಮರುದಿವಸ ಸೂರ್ಯೋದಯದವರೆಗೆ ಯಾವ ಆಹಾರವನ್ನು ಸ್ವೀಕರಿಸಬಾರದು. ಇನ್ಯಾರೋ ಬಾಲರು, ವೃದ್ಧರು, ರೋಗ ಪೀಡಿತರಿದ್ದರೆ ಅವರಿಗೆ ಎಕ್ಸಾಮ್ಷನ್ ಮಾಡದೆ ಉಪಾಯ ಇಲ್ಲ. ಆಹಾರ ಸೇವನೆಯಲ್ಲಿ ಬಹಳ ಪಥ್ಯವನ್ನು ಮಾಡಿಕೊಳ್ಬೇಕು. ಯಾರೋ ಕೆಲವು ಸಲಹೆ ಕೊಡುವವರು ಇರ್ತಾರೆ, ನೀವು ಸ್ಮಶಾನದಲ್ಲಿ ಹೋಗಿ ಊಟ ಮಾಡು, ಅಲ್ಲಿ ಊಟ ಮಾಡು, ಇಲ್ಲಿ ಊಟ ಮಾಡು, ಏನಾಗೋದಿಲ್ಲ ಅಂತ ಹೇಳುವಂಥದ್ದು. ಅದು ಅವರ ಚಿಂತನೆ, ನಾವು ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ಆದರೆ ಮನೆಯೊಳಗಿದ್ದ ನೀರನ್ನು ಖಾಲಿ ಮಾಡಿ, ಆಮೇಲೆ ಮನೆಯೊಳಗಿದ್ದ ಉಪ್ಪಿನಕಾಯಿಯನ್ನು ಬಿಸಾಡಿ ಹೀಗೆಲ್ಲ ಹೇಳುವವರು ಇದ್ದಾರೆ. ಅದು ಅವರವರ ಕಪೋಲ ಕಲ್ಪಿತ. ಅದೇನು ಅಂಥದ್ದಕ್ಕೆ ನೀವು ಮಣೆ ಹಾಕುವುದು ಬೇಡ, ತಲೆ ಕೊಡುವುದು ಬೇಡ. ಪ್ರತಿ ಸಲವೂ ಕೂಡ ಚಂದ್ರ ರಾಹುವಿನೊಟ್ಟಿಗೆ ಸೇರುವಾಗ, ಕೇತುವಿನೊಟ್ಟಿಗೆ ಸೇರುವಾಗ ಆ ಸಂದರ್ಭದಲ್ಲಿ ಸ್ವಲ್ಪ ಆಹಾರದಲ್ಲಿ ಪಥ್ಯ ಮಾಡಿಕೊಂಡ್ರೆ ಒಳ್ಳೆಯದು. ಗ್ರಹಣ ಕಾಲದ ಒಂದು ಸ್ಥಿತಿ ಮುಂದೇನಾಗ್ತದೆ ಅಂತ ಹೇಳುವಂಥದ್ದೊಂದು ಸೂಚನೆಯನ್ನು ಕೊಡ್ತದೆ. ಗ್ರಹಣ ಕಳೆದ ತಕ್ಷಣ ಭೂಕಂಪ ಆಗಬೇಕಾಗಿಲ್ಲ, ಸುನಾಮಿ ಹೇಳಬೇಕಾಗಿಲ್ಲ. ಧನುರಾಶಿಯಲ್ಲಿ ರವಿ ಸಂಚಾರ ಕಾಲದಲ್ಲಿ ಅದು ಭೂಮಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಆಮೇಲೆ ಭೂಕಂಪನಗಳು, ಆಮೇಲೆ ಸುನಾಮಿಗಳು ಇತ್ಯಾದಿಗಳೆಲ್ಲ ಪ್ರಕೃತಿ ವಿಕೋಪಗಳನ್ನು ತರಬಹುದು. ರವಿಗೆ ಕೇಂದ್ರದಲ್ಲಿ 80 ಡಿಗ್ರಿ ದೂರದಲ್ಲಿ ಬಂದರೆ ಅಲ್ಲಿಯೂ ಕೂಡ ಸಮಸ್ಯೆ ಬರ್ತದೆ. ಅತ್ಯಾಚಾರ, ಅನಾಚಾರ, ಕೊಲೆಗಳು, ಆಡಳಿತ ವ್ಯವಸ್ಥೆಗೆ ತೊಂದರೆಗಳನ್ನು ತರಬಹುದು. ಅಫ್ಘಾನಿಸ್ತಾನ ಇರ್ಬೋದು, ಸ್ಪೇನ್, ಇರಾನ್, ದಕ್ಷಿಣ ಆಫ್ರಿಕಾ ಅಲ್ಲೆಲ್ಲ ಭೂಕಂಪಗಳು ಸಂಭವಿಸಬಹುದು. ನೋಡಿ, ಒಂದು ಹೇಳಿಬಿಡ್ತೀನಿ, ಗ್ರಹಣಗಳ ವಿಚಾರದಲ್ಲಿ ವಿಜ್ಞಾನ ಬೇರೆ ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಬೇರೆ ಹೇಳುತ್ತೆ. ಬಟ್ ವಿಜ್ಞಾನ, ಜ್ಯೋತಿಷ್ಯ ಎರಡೂ ಸೇರಿ ಒಂದಷ್ಟು ವಿಚಾರಗಳು ಕಾಮನ್ ಫ್ಯಾಕ್ಟರ್ಸ್ ಇದೆ, ಒಪ್ಪುವಂತಹ ಕಾಮನ್ ಫ್ಯಾಕ್ಟರ್ಸ್. ಅದನ್ನು ನಾವು ನಂಬ್ಕೊಂಡ್ರೆ ಸಾಕು. ವಿಜ್ಞಾನನೂ ಒಪ್ಪುತ್ತೆ, ಜ್ಯೋತಿಷ್ಯನೂ ಸೇಮ್ ಒಪ್ಪುತ್ತೆ, ಅಂಥದನ್ನು ಮಾತ್ರ ನಂಬ್ಕೊಂಡ್ರೆ ಸಾಕು. ಇನ್ನು ನೋಡಿ, ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಪ್ರಸಿದ್ಧ ದೇಗುಲಗಳು ಬಂದಾಗಲಿವೆ. ನಿಮ್ಮ ಗಮನಕ್ಕಿರಲಿ ಅಂತಕ್ಕಂಥದ್ದು, ವೀಕೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಗೊಂದಲ ಆಗೋದು ಬೇಡ ಅಂತಂದ್ಬಿಟ್ಟು ಕೆಲವು ದೇವಸ್ಥಾನಗಳ ಟೈಮಿಂಗ್ಸು ಇದೆ. ಗ್ರಹಣದ ದಿನ ದೇವರಿಗೆ ದರ್ಬಾ ದಿಗ್ಬಂಧನವನ್ನು ಮಾಡ್ತಾರೆ ವಿಗ್ರಹಕ್ಕೆ. ಬೆಂಗಳೂರಿನ ಬಹುತೇಕ ದೇಗುಲಗಳಿಗೆ ಗ್ರಹಣದ ದಿನ ದಿಗ್ಬಂಧನ ಏರ್ಪಟ್ಟರೆ ಜಿಲ್ಲಾವಾರು ಇರತಕ್ಕಂಥ ಪ್ರಸಿದ್ಧ ಶಕ್ತಿ ದೇವತೆಗಳು, ಶಕ್ತಿ ದೇವಾಲಯಗಳಿಗೆ ಕೂಡ ಬೀಗ ಹಾಕಲಾಗ್ತಾ ಇದೆ. ಯಾವ್ಯಾವ ದೇಗುಲಗಳು ಯಾವ ಸಮಯಕ್ಕೆ ಬಂದ್ ಆಗುತ್ತೆ ಅನ್ನೋದರ ಒಂದಷ್ಟು ವಿವರಗಳನ್ನು ನಿಮಗೆ ನಾವು ಕೊಟ್ಬಿಡ್ತೀವಿ. ಮೊದಲಿಗೆ ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಬೆಂಗಳೂರಿನ ಯಾವ ಯಾವ ದೇವಸ್ಥಾನಗಳು ಎಷ್ಟು ಗಂಟೆಗೆ ಬಂದ್ ಆಗುತ್ತೆ ಅಂತಂದ್ಬಿಟ್ಟು, ಮೊದಲನೇದಾಗಿ ಗಾಳಿ ಆಂಜನೇಯ ದೇವಸ್ಥಾನ ಮಧ್ಯಾಹ್ನ 3 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ನಾಳೆ. ಇನ್ನೇನಿದ್ರು ಮತ್ತೆ ಸೋಮವಾರ ಬೆಳಗ್ಗೆನೇ ದೇವಸ್ಥಾನ ಓಪನ್ ಆಗ್ತಕ್ಕಂಥದ್ದು. ಹಾಗೆಯೇ ಬನಶಂಕರಿ ದೇವಸ್ಥಾನ ಸಂಜೆ 6 ಗಂಟೆ ತನಕ ತೆಗೆದಿರುತ್ತೆ, 6 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಹಾಗೆಯೇ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂನಲ್ಲಿರ್ತಕ್ಕಂಥದ್ದು, ಅವರು ಮಧ್ಯಾಹ್ನ 12:20ಕ್ಕೆಲ್ಲ ದೇವಸ್ಥಾನದ ದೇಗುಲಗಳನ್ನು ಬಂದ್ ಮಾಡ್ಕೋತಾರೆ. ಇನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನ ಗವಿಪುರಮಲ್ಲಿ ಇರ್ತಕ್ಕಂಥದ್ದು ಬೆಳಗ್ಗೆ 11 ಗಂಟೆ ತನಕ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇದೆ. ಅದೇ ಸೂತಕ ಕಾಲ ಅಂತ ಹೇಳಿದ್ವಲ್ಲ, ಆ ಸೂತಕ ಕಾಲಕ್ಕೆಲ್ಲ ಬಂದ್ ಮಾಡೋಣ ಅಂತ ಕೆಲವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇನ್ನು ಅಣ್ಣಮ್ಮ ದೇವಾಲಯ ಮೆಜೆಸ್ಟಿಕ್ಕು, ಅದು ರಾತ್ರಿ 8 ಗಂಟೆಗೆ ಬಂದ್ ಮಾಡ್ತಾರೆ, ಅಲ್ಲಿ ತನಕನೂ ದೇವಸ್ಥಾನ ತೆಗೆದಿರುತ್ತೆ. ಹಾಗೆಯೇ ಬಂಡೆ ಮಹಾಕಾಳಿ ದೇವಸ್ಥಾನ ಚಾಮರಾಜಪೇಟೆನಲ್ಲಿ ಇರ್ತಕ್ಕಂಥದ್ದು, ಅದು ಸಂಜೆ 7:30 ತನಕ ತೆಗೆದಿರುತ್ತೆ.
ರಾಜರಾಜೇಶ್ವರಿ ದೇವಸ್ಥಾನ RR ನಗರದಲ್ಲಿ ಇರ್ತಕ್ಕಂಥದ್ದು ರಾತ್ರಿ 8 ಗಂಟೆ ತನಕ ತೆಗೆದಿರುತ್ತೆ. ಹಾಗೆಯೇ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಇಸ್ಕಾನ್ ರಾತ್ರಿ 9 ಗಂಟೆಗೆ ಬಂದ್ ಆಗುತ್ತೆ. ಇದಿಷ್ಟು ನಿಮ್ಮ ಗಮನದಲ್ಲಿರಲಿ ಅಂತ. ಇದು ಬೆಂಗಳೂರಿನ ದೇವಸ್ಥಾನಗಳು. ಇನ್ನು ರಾಜ್ಯದ ವಿವಿಧ ದೇವಸ್ಥಾನಗಳ ವಿಚಾರಕ್ಕೆ ಗಮನಿಸೋದಾದ್ರೆ ಚಾಮುಂಡಿ ದೇಗುಲ ಮೈಸೂರು ಅದು ರಾತ್ರಿ 9:30ಕ್ಕೆ ಬಂದ್ ಮಾಡ್ಕೊಳ್ತಾರೆ. ಅಲ್ಲಿಯವರೆಗೂ ಕೂಡ ದೇವಸ್ಥಾನದ ಬಾಗಿಲನ್ನ ತೆರೆದಿರುತ್ತೆ ಮತ್ತು ದರ್ಶನಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡದ ದೇವಸ್ಥಾನ ಸಂಜೆ 5 ಗಂಟೆಗೆ ದೇವಸ್ಥಾನವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಕೊಳ್ತಾರೆ. ಯಾವ ಪೂಜೆ ಪುನಸ್ಕಾರ ಇತ್ಯಾದಿ ಏನೂ ಕೂಡ ನೆರವೇರಲ್ಲ. ಧರ್ಮಸ್ಥಳ ದೇಗುಲ ಕೂಡ ದಕ್ಷಿಣ ಕನ್ನಡ ಸಂಜೆ 7 ಗಂಟೆಗೆ ಬಂದ್ ಮಾಡ್ತಾ ಇದ್ದಾರೆ. 7 ಗಂಟೆಯವರೆಗೂ ಕೂಡ ಅವಕಾಶ ಇರುತ್ತೆ. ಈ ಹಿಂದೆ ಕೂಡ ಅದೇ ರೀತಿಯಾಗಿ 7 ಗಂಟೆವರೆಗೂ ಇರ್ತಿತ್ತು. ಅದಾದ ನಂತರದಲ್ಲಿ ಇರ್ತಿರಲಿಲ್ಲ. ಯಥಾವತ್ತು ಪಾಲನೆ ಮಾಡ್ಕೋತಿದ್ದಾರೆ. ಕುದ್ರೋಳಿ ದೇಗುಲ ಮಂಗಳೂರು ರಾತ್ರಿ 8 ಗಂಟೆ ಕ್ಲೋಸ್ ಮಾಡ್ತಾರೆ. ಕದ್ರಿ ದೇಗುಲ ಮಂಗಳೂರು ಸಂಜೆ 6:30ಕ್ಕೆ ಬಂದ್ ಮಾಡ್ತಾರೆ. ಘಾಟಿ ಸುಬ್ರಹ್ಮಣ್ಯ ಚಿಕ್ಕಬಳ್ಳಾಪುರ ಸಂಜೆ 4 ಗಂಟೆಗೆ. ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣ ಮಧ್ಯಾಹ್ನ 12:30ಕ್ಕೆ ಅವ್ರು ಕ್ಲೋಸ್ ಮಾಡ್ಕೊಳ್ತಿದ್ದಾರೆ. ಇನ್ನು ಹುಲಿಗೆಮ್ಮ ದೇಗುಲ ಕೊಪ್ಪಳ ಸಂಜೆ 5 ಗಂಟೆಗೆ. ಅಂಜನಾದ್ರಿ ಬೆಟ್ಟ ಗಂಗಾವತಿ ಸಂಜೆ 5 ಗಂಟೆಗೆ. ಚನ್ನಕೇಶವ ದೇಗುಲ ಬೇಲೂರು ಮಧ್ಯಾಹ್ನ 3 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಮೇಲ್ಕೋಟೆ ಅದು ಮಧ್ಯಾಹ್ನ 1 ಗಂಟೆಗೆ ಅವ್ರು ಕ್ಲೋಸ್ ಮಾಡ್ತಿದ್ದಾರೆ. ನಿಮಿಷಾಂಬ ದೇಗುಲ ಶ್ರೀರಂಗಪಟ್ಟಣ ಮಧ್ಯಾಹ್ನ 12 ಗಂಟೆಗೆ ಬಂದಾಗುತ್ತೆ. ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ ಸಂಜೆ 5 ಗಂಟೆಗೆ ಬಂದ್ ಮಾಡ್ಕೊಳ್ತಿದ್ದಾರೆ. ರೈಟ್. ಇನ್ನುಳಿದಂತೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗ್ರಹಣ ಕಾಲದಲ್ಲಿ ಗ್ರಹಣ ಶಾಂತಿ ಹೋಮವನ್ನು ನಡೆಸಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗೆಯೇ ಚಾಮರಾಜನಗರದ ಮಲೆ ಮಹದೇಶ್ವರ ದೇಗುಲದಲ್ಲಿ ಗ್ರಹಣದ ವೇಳೆ ಯಾವುದೇ ಪೂಜೆ ಪುನಸ್ಕಾರಗಳು ಇರಲ್ಲ. ಆದರೆ ಎಂದಿನಂತೆ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಲಾಗುತ್ತೆ. ಶೃಂಗೇರಿ ಶಾರದಾ ದೇಗುಲ ಹಾಗೆಯೇ ಬೆಳಗಾವಿ ಸವದತ್ತಿ ಯಲ್ಲಮ್ಮ ದೇಗುಲಗಳಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರ ಇರುತ್ತೆ. ಇನ್ನು ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರ ನಾಳೆ ಮಧ್ಯಾಹ್ನ 12:30ಕ್ಕೆ ಬಂದಾದರೆ ಆಂಧ್ರ ಪ್ರದೇಶದ ತಿರುಪತಿ ದೇಗುಲ ನಾಳೆ ಮಧ್ಯಾಹ್ನದಿಂದ ಸೋಮವಾರ ಬೆಳಗ್ಗೆ 3 ಗಂಟೆ ತನಕ ಬಂದಾಗುತ್ತೆ. ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಗ್ರಹಣ ಕಳೆದ ಮೇಲೆ ದೇವಾಲಯಗಳಲ್ಲಿ ಶುದ್ಧಿ ಕಾರ್ಯ, ಹೋಮ, ಹವನ, ಮಂತ್ರ ಪಠಣೆ ಇವೆಲ್ಲವೂ ಕೂಡ ಇರುತ್ತೆ. ಕೆಲವು ಕಡೆ ದೋಷ ಇರುತ್ತಲ್ಲ, ಅಂಥವ್ರಿಗೆ ದೋಷ ಪರಿಹಾರಾರ್ಥವಾಗಿ ಹೋಮಗಳನ್ನು ಕೂಡ ನೆರವೇರಿಸ್ತಾರೆ. ಮುಜರಾಯಿ ಇಲಾಖೆಯಲ್ಲಿ ಯಾವ ಒಂದು ಡೈರೆಕ್ಷನ್ಸು ಇರಲ್ಲ. ಅವರವರ ಸಂಪ್ರದಾಯಗಳಿರುತ್ತಲ್ಲ ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಮುಚ್ತಾರೆ, ಕೆಲವರು ನಡೆಸ್ಕೊಂಡು ಹೋಗ್ತಾರೆ. ಸ್ಪೆಸಿಫಿಕ್ ಆಗಿ ನಮ್ಮಿಂದ ಏನು ಆದೇಶನೂ ಇಲ್ಲ. ಮುಚ್ಚಲೇಬೇಕು ತೆಗೀಲೇಬೇಕು ಅಂತ ಯಾವ ಆದೇಶನೂ ಇಲ್ಲ. ಇನ್ನು ಗ್ರಹಣದ ಸಂದರ್ಭದಲ್ಲಿ ನಮ್ಮಲ್ಲಿ ಗ್ರಹಗತಿಗಳ ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ದಟ್ಟವಾಗಿದೆ. ಅದರಲ್ಲೂ ಗರ್ಭಿಣಿಯರ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದ್ರೆ ಅಂತಹ ಯಾವುದೇ ಪರಿಣಾಮ ಇರೋದಿಲ್ಲ ಅಂತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ತಿಳಿಸ್ತಾರೆ. ಗ್ರಹಣದ ದಿನ ಮಗು ಹುಟ್ಟೋದು ಬೇಡ ಅಂತ ಅನೇಕರು ಡೆಲಿವರಿ ಡೇಟ್ ಅನ್ನ ಮುಂದಕ್ಕೆ ಹಾಕಿ ಅಂತ ಕೇಳ್ಕೊಳ್ತಿದ್ದಾರಂತೆ. ನಾರ್ಮಲ್ ಡೆಲಿವರಿ ಆದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ಮಾತು. ಸಿ ಸೆಕ್ಷನ್ ಆಗೋದನ್ನ ಮುಂದಕ್ಕೆ ಹಿಂದಕ್ಕೆ ಹಾಕೋದಕ್ಕೆ ಸಾಧ್ಯ ಇರುತ್ತೆ. ಆದ್ರೆ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಉಪವಾಸ ಮಾಡಕೂಡದು. ಉಪವಾಸ ಮಾಡೋದ್ರಿಂದ ಗರ್ಭದಲ್ಲಿರೋ ಮಗುವಿಗೆ ಸಮಸ್ಯೆ ಉಂಟಾಗುತ್ತೆ. ಗ್ಲುಕೋಸ್ ಕಡಿಮೆ ಆದರೆ ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಸಮಸ್ಯೆ ಉಂಟಾಗಬಹುದು. ಗರ್ಭಿಣಿಯರು ಮಾನಸಿಕ ಗೊಂದಲ ಬಿಟ್ಟು ಎಂದಿನಂತೆ ಇರಿ, ಧೈರ್ಯದಿಂದ ಇರಿ ಅಂತ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹೇಳ್ತಾರೆ. ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅಂಥದೇ ಸಂದರ್ಭದಲ್ಲೂ ಕೂಡ ನಾವು ಹೆರಿಗೆ ಮಾಡಲೇಬೇಕಾಗತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ, ನಾವು ಇದನ್ನು ಪ್ಲ್ಯಾನ್ಡ್ ಡೆಲಿವರಿ ಆದಾಗ, ಕೆಲವು ಸಲ ಅಪಾಯಕಾರಿ ಗರ್ಭಧಾರಣೆಗಳು ಈ ಥರ ಎಲ್ಲ ಇದ್ದಾಗ ನಾವೇನೇ ಎಲೆಕ್ಟಿವ್ ಸಿಸೇರಿಯನ್ ಅಂತ ಹೇಳಿದಾಗ ಅದನ್ನು ನಾವು ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಡೇಟನ್ನು 1-2 ದಿವಸ ಈ ಕಡೆ ಆ ಕಡೆ ಹೆಚ್ಚು ಕಡಿಮೆ ಮಾಡಿದರೆ ಅದರಿಂದ ಹೆಚ್ಚಿಗೆ ತೊಂದರೆ ಏನೂ ಆಗೋದಿಲ್ಲ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬ ಮುಂಚೆ ಡೆಲಿವರಿ ಆಗೋಗ್ಬಿಡಲಿ ಅಥವಾ ಅದಾದಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ ಅಂತ ಹೇಳ್ಬೋದು. ಮಾಡ್ತಾರೆ, ಭಾಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ತಿರ ಇರೋದ್ರಿಂದ ಗ್ರಹಣ ಮುಗಿದು ಬಿಡಲಿ, ಅದಾದಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ಇದೆಲ್ಲ ಭಾಳ ಸಹಜ. ಯಾಕಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಸ್ತ್ರೀಗೆ ಒಂದು ತನ್ನ ಮಗು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸ್ತ್ರೀ ಇರ್ಬೋದು, ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಭಯದ ಭಾವನೆ ಇರುತ್ತೆ. ತಾಯಿ ಮಗು ಸುರಕ್ಷಿತವಾಗಿರಲಿ, ಯಾವುದೇ ಥರ ತೊಂದರೆ ಆಗದೇ ಇರಲಿ, ಅದಕ್ಕೆ ನಾವು ಏನೇನು ಸಾಧ್ಯನೋ ಆ ಮುನ್ನೆಚ್ಚರಿಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಆ ಭಾವನೆ ಇದ್ದೇ ಇರುತ್ತೆ. ಅದೇನು ತಪ್ಪು ಅಂತ ಏನೂ ಹೇಳಲ್ಲ. ಆದರೆ ಭಾಳಷ್ಟು ಅಧ್ಯಯನದಲ್ಲಿ ನಾನು ಹೇಳಿರೋ ಪ್ರಕಾರ
ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ಹಾಗೇನಿಲ್ಲ, ಕೆಲವು ಸಲ ನಾವು ಉಪವಾಸ, ಕೆಲವು ಸಲ ಡಯಾಬಿಟಿಸ್ ಎಲ್ಲ ಇದ್ದಾಗ, ಹೆಚ್ಚಿನ ಹೊತ್ತು ಉಪವಾಸ ಇದ್ದಾಗ ಸುಸ್ತಾಗೋದು, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅವರು ಉಪವಾಸ ಇರಬೇಕು ಅಂತ ಎಲ್ಲೂ ಏನು ಹೇಳಿಲ್ಲ. ಮತ್ತು ಆ ಸಮಯದಲ್ಲಿ ಊಟ ತಿಂಡಿ ಮಾಡಿದರೂ ಕೂಡ ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಅದನ್ನೆಲ್ಲ ಊಟ ಅದೆಲ್ಲ ಮಾಡಿದವರು ಎಲ್ಲರೂ ಅದನ್ನೇನು ಅನುಸರಿಸಲ್ಲ. ಪ್ರಪಂಚದಾದ್ಯಂತ ನೀವು ನೋಡಿದಾಗ ಈ ರೀತಿ ಎಲ್ಲರೂ ಉಪವಾಸ ಇರೋದು, ಈ ಥರ ಮಾಡೋದನ್ನು ನಾವೇನು ನೋಡಿಲ್ಲ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನು ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಅದರೊಳಗೂ ಕೆಲವು ಸಲ ಗೆಸ್ಟೇಷಲ್ ಡಯಾಬಿಟೀಸ್ ಆ ಥರ ಎಲ್ಲ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಭಾಳ ಹೊತ್ತು ಉಪವಾಸ ಇದ್ದರೂ ಕೂಡ ಅದು ಗ್ಲೂಕೋಸ್ ಏರ್ಪೇರ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಸುಮ್ಮನೆ ಏನೋ ಅವರು ಊಹೆ ಮಾಡಿಕೊಂಡು ಅಷ್ಟೊಂದು ಭಯಭೀತರಾಗಿ ಅವರು ಕಷ್ಟಪಡುವಂಥ ಪ್ರಮೇಯ ಏನೂ ಇಲ್ಲ. ಈಗ ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳೋದು ಭಾಳಷ್ಟು ಜನ ಎಲ್ಲರೂ ನೋಡಿದ್ದಾರೆ. ಆದರೆ ಯಾರು ಉಪವಾಸ ಇಲ್ಲ ಅವರಲ್ಲಿ ಏನು ಅಂಥ ತೊಂದರೆಗಳಾಗಿರೋದು ಏನು ಕಂಡು ಬಂದಿಲ್ಲ. ಹೌದು, ಭಾಳ ಹೊತ್ತು ಅವರು ಖಾಲಿ ಹೊಟ್ಟೆನಲ್ಲಿದ್ದರೆ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದನೂ ಮಗುಗೆ ತೊಂದರೆ ಆಗ್ಬೋದು. ಸಹಜ ಪ್ರಸವ ಇರುವಂಥ ಸಂದರ್ಭಗಳಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ, ನೋವು ಬಂದಾಗ ಡೆಲಿವರಿ ಆಗೇ ಆಗುತ್ತೆ. ಆದರೆ ಇದೇ ಕಾರಣಕ್ಕೋಸ್ಕರ ನಾವು ತುಂಬಾ ಮುಂಚೆ ಡೆಲಿವರಿ ಆಗೋಗ್ಬಿಡ್ಲಿ ಅಥವಾ ಅದಾದ್ಮೇಲೆ ಆಗಲಿ ಅನ್ನೋಂಥ ಪ್ರಮೇಯ ಏನೂ ಇಲ್ಲ. ಬಹಳಷ್ಟು ಜನ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಆ ಡೇಟ್ ಹತ್ರ ಇರೋದ್ರಿಂದ ಗ್ರಹಣ ಮುಗಿದ್ ಬಿಡ್ಲಿ, ಅದಾದ್ಮೇಲೆ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಬಹಳಷ್ಟು ಜನ ಕೇಳ್ತಾರೆ. ನಂತರದ ದಿನಗಳಲ್ಲಿ ಅದರೊಳಗೆ ಅಷ್ಟೊಂದು ಯಾವುದೇ ಅಧ್ಯಯನದಲ್ಲಿ ವ್ಯತ್ಯಾಸ ಕಂಡು ಬಂದಿಲ್ಲ. ಬಹಳಷ್ಟು ವ್ಯತ್ಯಾಸಗಳೇನು ಕಂಡು ಬಂದಿಲ್ಲ. ತುಂಬಾ ಅನವಶ್ಯಕ ಭಯಭೀತಿ ಬೇಡ ಅಂತ ಹೇಳ್ಬೋದು. ಗ್ರಹಣದ ವಿಚಾರದಲ್ಲಿ ಕೆಲವು ಸತ್ಯ ಮಿಥ್ಯಗಳಿದೆ. ಸೂರ್ಯಗ್ರಹಣ ಆದಾಗ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಸು ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಅಂಥ ಸಂದರ್ಭದಲ್ಲಿ ಓಪನ್ ಆಗಿ ಅದನ್ನು ಬಿಡಕ್ಕೆ ಹೋಗ್ಬೇಡಿ, ಮನೆಯಲ್ಲಿರಿ ಅಂತ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಬರಿಗಣ್ಣಲ್ಲಿ ನೋಡೋಕ್ಕಾಗಲ್ಲ, ಸೂರ್ಯಗ್ರಹಣ ನೋಡೋಕ್ಕಾಗಲ್ಲ. ಬಟ್ ಚಂದ್ರಗ್ರಹಣ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ನಾನು ಆರಂಭದಲ್ಲೇ ಹೇಳಿದಂಗೆ ಅನಾರೋಗ್ಯ ಪೀಡಿತರು ಯಾವುದೇ ಕಾರಣಕ್ಕೂ ಕೂಡ ಉಪವಾಸ ಆ ರೀತಿ ಎಲ್ಲ ಮಾಡ್ತಕ್ಕಂಥದ್ದು ಬೇಡ ಅಂತಂದ್ಬಿಟ್ಟು, ಅದಕ್ಕೆ ನಾನು ಹೇಳಿದ್ದು ಜ್ಯೋತಿಷ್ಯವನ್ನು ಕೂಡ ತೋರಿಸ್ತೀವಿ, ವಿಜ್ಞಾನವನ್ನು ಕೂಡ ಹೇಳ್ತೀವಿ ಅಂತಂದ್ಬಿಟ್ಟು. ಈಗ ನೋಡಿ, ಮುಂದೆ ನಾಳಿನ ಚಂದ್ರಗ್ರಹಣವನ್ನು ಈಗ ವಿಜ್ಞಾನಿಗಳು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಂದ್ರಗ್ರಹಣ ಸೂರ್ಯ ಚಂದ್ರರ ನಡುವೆ ಭೂಮಿ ನಿಖರವಾಗಿ ಬಂದಾಗ ಸಂಭವಿಸುತ್ತೆ. ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಕೆಲ ಕಾಲ ಚಂದ್ರನ ಮೇಲೆ ಬೀಳೋದ್ರಿಂದ ಅದು ಮರೆಯಾಗುತ್ತೆ. ಭೂಮಿಯ ನೆರಳಿನಲ್ಲಿ ಎರಡು ಭಾಗ ಇದೆ. ಒಂದು ಗಾಢ ಕತ್ತಲೆಯ ಭಾಗ, ಅಂದರೆ ಅಂಬ್ರ ಅಂತ ಹೇಳ್ತಾರೆ. ಹೊರಗಿನ ಮಬ್ಬಾಗದ ಭಾಗವನ್ನು ಪೆನಂಬ್ರ ಅಂತ ಕರೀತಾರೆ. ಚಂದ್ರನು ಸಂಪೂರ್ಣವಾಗಿ ಅಂಬ್ರಾ ನೆರಳಿನೊಳಗೆ ಪ್ರವೇಶಿಸುವಾಗ ಸಂಪೂರ್ಣವಾಗಿ ಚಂದ್ರ ತಾಮ್ರವರ್ಣ ಅಥವಾ ಗಾಢ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ. ನಾಳೆ ರಾತ್ರಿ 9:57ಕ್ಕೆ ಚಂದ್ರ ಭೂಮಿಯ ಗಾಢ ನೆರಳಾದ ಅಂಬ್ರಾ ಒಳಗೆ ಪ್ರವೇಶಿಸಲು ಆರಂಭಿಸ್ತಾನೆ. ನಂತರ ಚಂದ್ರ ಹೆಚ್ಚಿನ ಭಾಗ ಭೂಮಿಯ ನೆರಳಿನಿಂದ ಆವರಿಸಲ್ಪಡುತ್ತಾ 11:01 ಸಂಪೂರ್ಣವಾಗಿ ಅಂಬ್ರಾದ ಒಳಕ್ಕೆ ಸೇರುತ್ತೆ. ಸಂಪೂರ್ಣ ಚಂದ್ರಗ್ರಹಣ 82 ನಿಮಿಷಗಳವರೆಗೆ, ಅಂದರೆ 12:23 ಮುಂದುವರಿಯುತ್ತೆ. ಪಾರ್ಶ್ವ ಛಾಯಾ ಹಂತ ರಾತ್ರಿ 8:58 ಆರಂಭ ಆಗಿ ಬೆಳಗಿನ ಜಾವ 2:25 ಅಂತ್ಯ ಆಗುತ್ತೆ. ಚಂದ್ರಗ್ರಹಣ ವೀಕ್ಷಣೆಗೆ ಯಾವುದೇ ಸಾಧನ ಬೇಕಿಲ್ಲ, ಬರಿಗಣ್ಣಲ್ಲಿ ನೋಡಬಹುದು. ಆದರೆ ದೂರದರ್ಶಕ ಬಳಸಿದ್ರೆ ಇನ್ನಷ್ಟು ವೀಕ್ಷಣೆಯ ಅನುಭವ ಸುಂದರವಾಗಿರುತ್ತೆ. ಮನೆಯ ಹೊರಾಂಗಣ ಅಥವಾ ತಾರಸಿಯಲ್ಲಿ ವೀಕ್ಷಣೆ ಮಾಡಿ. ಮೋಡವಿದ್ರೂ ಕೆಲ ಕಾಲ ಸ್ಪಷ್ಟವಾಗಿ ಕಾಣಿಸೋ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಅನೇಕ ಸಂಸ್ಥೆಗಳಿಂದ ಗ್ರಹಣ ವೀಕ್ಷಣೆಗೆ ಸಿದ್ಧತೆಯನ್ನು ಮಾಡಲಾಗಿದೆ. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ ಪ್ರಾರಂಭವಾಗುವಂತಹ ಗ್ರಹಣ ಸೆಪ್ಟೆಂಬರ್ 8 ಬೆಳಗಿನ ಜಾಮದ ತನಕ ವ್ಯಾಪಿಸಿರುತ್ತೆ. ಇದು ಇದರ ಪ್ರಾಮುಖ್ಯ ಏನಪ್ಪ ಅಂದರೆ ಇಡೀ ಭಾರತಾದ್ಯಂತ ಇದು ಗೋಚರಿಸ್ತಾ ಇದೆ. ಇದು ಒಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ಪೂರ್ಣ ಚಂದ್ರಗ್ರಹಣ. ಅಂದರೆ ಇಡೀ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಪ್ರವೇಶಿಸುತ್ತೆ, ಅಂಬ್ರ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಈ ಗ್ರಹಣ ಪ್ರಾರಂಭ ಆಗೋದು ಅಂದರೆ ಸಂಪೂರ್ಣ ಚಂದ್ರಗ್ರಹಣನೇ ಅಲ್ಲ, ಗ್ರಹಣ ಅನ್ನುವಂತಹ ಒಂದು ವಿದ್ಯಮಾನ ಪ್ರಾರಂಭ ಆಗೋದು ಭಾನುವಾರ ರಾತ್ರಿ 8:58 ಭಾರತೀಯ ಕಾಲಮಾನದ ಪ್ರಕಾರ 8:58 ಪ್ರಾರಂಭ ಆಗುತ್ತೆ. 8:50 ಪ್ರಾರಂಭ ಆಗಿದ್ದು ನಮಗೆ ತಿಳಿಯೋದೇ ಇಲ್ಲ, ಯಾಕಂದರೆ ಅದು ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಅದನ್ನು ಪ್ರಾರಂಭ ಆಗೋದು ಅಂದರೆ ಭೂಮಿಯ ದಟ್ಟವಾದ ನೆರಳು ಅಷ್ಟೊಂದು ದಟ್ಟವಾಗಿಲ್ಲದೆ ಇರೋ ವಿರಳವಾಗಿರುವಂತಹ ಒಂದು ನೆರಳಿರುತ್ತೆ, ಅದಕ್ಕೆ ಪೆನಂಬ್ರ ಅಂತ ಹೇಳ್ತೀವಿ. ಆ ಒಂದು ಭಾಗವನ್ನು ನೆರಳನ್ನು ಪ್ರವೇಶಿಸುತ್ತೆ ಚಂದ್ರ 8:58. ಅದಾದ ಮೇಲೆ 9:57 ತನಕ ನಮಗೆ ಚಂದ್ರಗ್ರಹಣ ನಡೀತಾ ಇದೆ ಅಂತ ಬಹುಮಟ್ಟಿಗೆ ಗೊತ್ತೇ ಆಗೋದಿಲ್ಲ.
ಯಾಕಂದರೆ ಚಂದ್ರನ ಕಾಂತಿಯಲ್ಲಿ ಹೆಚ್ಚೇನು ವ್ಯತ್ಯಾಸ ಆಗೋದೇ ಇಲ್ಲ, ಗೊತ್ತೇ ಆಗಲ್ಲ ಎಷ್ಟೋ ಜನಕ್ಕೆ. 9:57 ಪ್ರಾರಂಭ ಆಗಿ ಅದು ಪ್ರಾರಂಭ ಆಗಿ ಸುಮಾರು 11 ಗಂಟೆ ತನಕ ಚಂದ್ರನ ಗೋಲ ಏನಿರುತ್ತೆ ಅದರ ಒಂದು ಪಾರ್ಶ್ವ ಕಪ್ಪಾಗ್ತಾ ಹೋಗುತ್ತೆ. ಅಂದರೆ ಭೂಮಿಯ ನೆರಳನ್ನು, ಅದು ದಟ್ಟವಾದ ನೆರಳನ್ನು ಅಂಬ್ರನ ಪ್ರವೇಶಿಸ್ತಾ ಹೋಗುತ್ತೆ. ಅದಾದಮೇಲೆ 11 ಗಂಟೆಯ ಸುಮಾರು 11 ಗಂಟೆಗೆ ಅಂತಲೇ ಇಟ್ಕೊಳ್ಳೋಣ, 11 ಗಂಟೆಗೆ ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಅಂದರೆ ಭೂಮಿಯ ದಟ್ಟವಾದ ನೆರಳನ್ನು, ಅಂಬ್ರನ ಈ ಚಂದ್ರ ಪ್ರವೇಶಿಸುತ್ತೆ. ಆವಾಗ ಚಂದ್ರ ಸಂಪೂರ್ಣವಾಗಿ ಮರೆ ಆಗೋಗ್ತಾನೆ. ನಾನು ಮೊದಲೇ ಹೇಳಿದೆ, ಇದಕ್ಕೆ ಮೊದಲಿಗೆ ಚಂದ್ರನ ಬಿಂಬ ಏನಿರುತ್ತೆ ನಮಗೆ ಅದು ಕಪ್ಪಾಗಿ ಹೋಗ್ತಾ ಹೋಗುತ್ತೆ. ಕಡೆಗೆ ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭ ಆದಾಗ ಹಾಗಾದರೆ ಪೂರ್ತಿ ಕಪ್ಪಗಾಗಿ ಹೋಗುತ್ತಾ? ಇಲ್ಲ, ಸಂಪೂರ್ಣ ಚಂದ್ರಗ್ರಹಣದ ವೇಳೆನಲ್ಲೂ ಚಂದ್ರ ನಮಗೆ ಕಾಣಿಸ್ತಾನೆ.